ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್. ಇವತ್ತಿನ ವಿಡಿಯೋ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಏನಪ್ಪ ಅಂತಂದರೆ, ನಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಅಂದ ತಕ್ಷಣವೇ ನಮ್ಮ ಬಾಡಿನಲ್ಲಿ, ನಮ್ಮ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ನಮ್ಮ ಬಾಡಿನಲ್ಲಿ ಅನೇಕ ಚೇಂಜಸ್ ಅನ್ನೋದು ಆಗುತ್ತೆ. ಓಕೆನಾ? ಆ ಚೇಂಜಸ್ಸು, ಆ ಬದಲಾವಣೆಗಳನ್ನ ಕಂಡಿಡ್ಕೊಂಡು ನಾವು ಒಂದು ಬಾಯ್ ಬೇಬಿ ಆಗುತ್ತೆ ಅನ್ನೋದನ್ನ ನಾವು ಅಂದರೆ ಪ್ರೆಡಿಕ್ಟ್ ಮಾಡ್ಬೋದು. ಓಕೆನಾ? ಒಂದು ಬಾಯ್ ಬೇಬಿನೇ ಆಗುತ್ತೆ ಅನ್ನೋದನ್ನ ನಾವು ಪ್ರೆಡಿಕ್ಟ್ ಮಾಡ್ಬೋದು. 100ಗೆ 90-95% ಅಷ್ಟು ನಾವು ಇದನ್ನು ಪ್ರೆಡಿಕ್ಟ್ ಮಾಡ್ಬೋದು. ಹಾಗೆಯೇ ಆ ಸಿಂಪ್ಟಮ್ಸ್ಗಳು ಕೂಡ ನನಗೂ ಕೂಡ ಇತ್ತು. ಓಕೆನಾ? ಅದು ಯಾವ್ದ್ಯಾವುದು ಅಂತ ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಎಂಡಿಂಗ್ವರೆಗೂ ನೋಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಏನಪ್ಪ ಅಂತ ಅಂದರೆ, ನಮ್ಮದು 8th ಮಂತ್ ಮತ್ತು 9th ಮಂತ್ ಪ್ರೆಗ್ನೆನ್ಸಿನಲ್ಲಿ ಒಂದು ಬಿ ಪಿ ಅನ್ನೋದು ತುಂಬಾ ಹೈ ಆಗ್ತಾ ಇದೆ. ಆ್ಯಂಡ್ ಬಿ ಪಿ ಅನ್ನೋದು ತುಂಬ ಫ್ಲಕ್ಚುಯೇಷನ್ ಆಗಿ ತುಂಬ ಹೈ ಆಗ್ತಾ ಇದೆ ಅಂತ ಅಂದರೆ ಅವರಿಗೆ ಬಾಯ್ ಬೇಬಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಓಕೆನಾ? ಒಂದು 90% ಅಷ್ಟು ಬಾಯ್ ಬೇಬಿ ಹಾಗೇ ಆಗುತ್ತೆ. ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ, ಇದೊಂದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್ ನೋಡೋದಾದರೆ, ಅದೇ 8th ಮಂತ್ 9th ಮಂತಲ್ಲಿ ಒಂದು ಕಾಲು ಅನ್ನೋದು ತುಂಬ ಹೆವಿಯಾಗಿ ಊದ್ಕೊಳ್ಳುತ್ತೆ. ಪಾದ ಇದೆಯಲ್ಲ ನಮ್ಮದು, ಆ ಪಾದ ಫುಲ್ಲು ದಪ್ಪ ಆಗಿ ಫುಲ್ಲು 8th ಮಂತ್ ಮತ್ತು 9 ಮಂತ್ಸಲ್ಲಿ ಅದು ಫುಲ್ಲು ಊದ್ಕೊಳ್ಳುತ್ತೆ. ಆ ಥರ ಊದ್ಕೊಂಡ್ರೆ ಒಂದು ಬಾಯ್ ಬೇಬಿ ಆಗುತ್ತೆ. ಓಕೆನಾ? ಒಂದು 90% ಅಷ್ಟು ಬಾಯ್ ಬೇಬಿನೇ ಆಗುತ್ತೆ ಅಂತ ನೀವು ತಿಳ್ಕೊಳ್ಬಹುದು. ನನಗೂ ಕೂಡ ಅಷ್ಟೇ ಫುಲ್ಲು ಕಾಲೆಲ್ಲ ಫುಲ್ಲು ಊದ್ಕೊಂಡ್ಬಿಟ್ಟಿತ್ತು. ಅಂದರೆ ಲಾಸ್ಟ್ ನಂದು 8th ಮಂತಲ್ಲಿ ಫುಲ್ಲು ಇಷ್ಟು ದಪ್ಪ ಊದ್ಬಿಟ್ಟಿತ್ತು ಕಾಲು. ಯಾವ ರೀತಿ ಅಂತಂದರೆ, ಈಗ ತುಂಬಾ ಹೆವಿಯಾಗಿ ಬಿ ಪಿ ಎಲ್ಲ ಇರುತ್ತೆ ನೋಡಿ, ಅವರಿಗೆಲ್ಲ ತುಂಬಾ ದಪ್ಪ ಊದ್ಕೊಳ್ಳುತ್ತಲ್ಲ, ಅದಕ್ಕಿಂತ ಜಾಸ್ತಿಯಾಗಿ ಇಷ್ಟು ದಪ್ಪ ಊದ್ಕೊಂಡಿತ್ತು. ಹಾಗೆಯೇ ಬಿ ಪಿ ಕೂಡ ನನಗೆ ಫ್ಲಕ್ಚುಯೇಷನ್ಸ್ ಆಗ್ತಾನೆ ಇತ್ತು ಬಿ ಪಿ. ಓಕೆನಾ? ಸೊ ಹಾಗಾಗಿ ಇದನ್ನು ಕೂಡ ನೀವು ತಿಳ್ಕೊಳ್ಬಹುದು, ಒಂದು ಬಾಯ್ ಬೇಬಿನೇ ಆಗುತ್ತೆ ಅಂತ ನೀವು ತಿಳ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ನೋಡೋದಾದರೆ, ನಮ್ಮ ಬೆಲ್ಲಿ. ಓಕೆನಾ? ಬೆಲ್ಲಿ ಲೈನ್ ಅಂದರೆ ಅದನ್ನು ಲೀನಿಯಾ ನಿಗ್ರಾ ಅಂತ ಹೇಳ್ತಾರೆ. ಅದು ಏನಂತ ಅಂದರೆ, ನಮಗೆ ಬಾಡಿ ಮೇಲಿಂದ ಫುಲ್ಲು ಕೆಳಗಡೆ ಅಂದರೆ ಚೆಸ್ಟಿಂದ ಫುಲ್ಲು ಬೆಲ್ಲಿಂದ ಫುಲ್ಲು ಡೌನ್ವರೆಗೆ ಒಂದು ಡಾರ್ಕ್ ಆಗಿ ಒಂದು ಲೈನ್ ಅನ್ನೋದು ಫಾರ್ಮ್ ಆಗುತ್ತೆ. ಓಕೆನಾ? ಆ ಡಾರ್ಕ್ ಆಗಿ ಲೈನ್ ಅನ್ನೋದು ಫಾರ್ಮ್ ಆದರೆ ಅದು ಬಾಯ್ ಬೇಬಿನೇ ಅಂತ ತಿಳ್ಕೊಳ್ಬಹುದು. ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ, ಒಂದು 5 ಮಂತ್ಸ್ ಕಂಪ್ಲೀಟ್ ಆಗಿ 6 ಮಂತ್ಸ್ ಅಂತ ಅಂದರೆ 6 ಮಂತ್ಸ್ ರನ್ನಿಂಗಲ್ಲಿ ಆ ಬೆಲ್ಲಿ ಲೈನ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಅದು ತುಂಬಾ ಡಾರ್ಕ್ ಆಗಿದೆ, ಸ್ಟ್ರೈಟ್ ಆಗಿದೆ ಅಂತ ಅಂದರೆ ಅದು ಸ್ಟ್ರೈಟ್ ಆಗಿದೆ, ಡಾರ್ಕ್ ಆಗಿದೆ ಅಂತಂದರೆ ಅದು ಬಾಯ್ ಬೇಬಿ ಲಕ್ಷಣ ಅಂತಲೇ ನೀವು ತಿಳ್ಕೊಳ್ಬಹುದು. ಓಕೆನಾ? ನನಗೂ ಅಷ್ಟೇ 5 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಆ ಲೈನ್ ಅನ್ನೋದು ಫುಲ್ ಡಾರ್ಕ್ ಆಗಿ ಮೇಲ್ಗಡೆ ಚೆಸ್ಟಿಂದ ಕೆಳಗಡೆವರೆಗೂ ಆ ಲೈನ್ ಅನ್ನೋದು ತುಂಬ ಡಾರ್ಕ್ ಆಗಿತ್ತು. ಆ್ಯಂಡ್ ಫುಲ್ಲು ಅದು ಸ್ಟ್ರೈಟ್ ಆಗಿತ್ತು. ಓಕೆನಾ? ಅಕಸ್ಮಾತ್ ಹೆಣ್ಣು ಮಗು ಏನಾದರೂ ಇದ್ದರೆ ಅದು ಫುಲ್ ಕರ್ವ್ ಆಗಿರುತ್ತೆ. ಆ್ಯಂಡ್ ಅದು ಫುಲ್ಲು ಲೈಟಾಗಿ ಆ ಲೈನ್ ಅನ್ನೋದು ಫಾರ್ಮೇಷನ್ ಆಗುತ್ತೆ. ಸೊ ಅದರಿಂದ ಮಗುಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ನೀವು ಕೇಳೋದಾದರೆ, ಯಾವುದೇ ಕಾರಣಕ್ಕೂ ಮಗುಗೆ ಯಾವುದೇ ರೀತಿ ಪ್ರಾಬ್ಲಮ್ಸು ಆಗೋದಿಲ್ಲ. ಓಕೆನಾ? ಹಾಗೆಯೇ ಆ ಲೈನ್ ಅನ್ನೋದು ಪರ್ಮನೆಂಟಾಗಿ ಉಳ್ಕೊಳ್ಳುತ್ತಾ ಅಂತ ನೀವು ಕೇಳೋದಾದರೆ, ನಿಜವಾಗ್ಲೂ ಆ ಲೈನ್ ಅನ್ನೋದು ಯಾವುದೇ ಕಾರಣಕ್ಕೂ ಪರ್ಮನೆಂಟಾಗಿ ಉಳ್ಕೊಳ್ಳಲ್ಲ. ಅದು ನಿಮ್ಮದು ಡೆಲಿವರಿ ಆದ ತಕ್ಷಣವೇ ಅದು ಹೊರಟೋಗ್ಬಿಡುತ್ತೆ. ಒಂದು ಹಾರ್ಮೋನಲ್ ಚೇಂಜಸ್ಸಿಂದ ಆ ಲೈನ್ ಅನ್ನೋದು ಬರುತ್ತೆ. ಓಕೆನಾ? ಸೊ ನನಗೂ ಅಷ್ಟೇ ಫುಲ್ಲು ಆ ಲೈನು ಫುಲ್ಲು ಎಷ್ಟು ಡಾರ್ಕ್ ಆಗಿತ್ತು ಅಂತಂದರೆ ತುಂಬಾ ಡಾರ್ಕ್ ಆಗಿತ್ತು. ನನಗೆ ಆಫ್ಟರ್ ಡೆಲಿವರಿ ಇವಾಗ ಯಾವುದೇ ರೀತಿ ಲೈನ್ ಅದು ಇಲ್ಲ, ಹೊರಟೋಗಿದೆ. ಸರಿನಾ? ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಇದನ್ನು ಕೂಡ ಪ್ರೆಡಿಕ್ಟ್ ಮಾಡಿಕೊಂಡು ಗಂಡು ಮಗುನೇ ಅಂತ ನಾವು 95% ಅಷ್ಟು ಹೇಳಬಹುದು. ಓಕೆನಾ? ಈ ರೀತಿ ಲೈನ್ ಯಾರ್ಯಾರಿಗೆ ಬಂದಿದೆ ಅವ್ರಿಗೆಲ್ಲರಿಗೂ ಗಂಡು ಮಗುನೇ ಆಗಿದೆ. ನನ್ನ ಫ್ರೆಂಡ್ಸಿಗೂ ಅಷ್ಟೇ, ಅವ್ರಿಗೂ ಕೂಡ ಇದೇ ರೀತಿ ಡಾರ್ಕ್ ಆಗಿ ಲೈನ್ ಬಂದಿತ್ತು. ಅವ್ರಿಗೂ ಕೂಡ ಒಂದು ಬಾಯ್ ಬೇಬಿನೇ ಆಗಿದೆ. ಸರಿನಾ? ಓಕೆ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಒಂದು ಬೇಬಿ ಮೂಮೆಂಟ್ಸ್ ಅನ್ನೋದು ಯಾವ ಕಡೆ ಜಾಸ್ತಿ ಇದ್ದರೆ ಒಂದು ಗಂಡು ಮಗು ಆಗುತ್ತೆ ಅಂತ ಹೇಳೋದಾದರೆ, ರೈಟ್ ಸೈಡ್ ತುಂಬ ಜಾಸ್ತಿ ಇದ್ದರೆ, ತುಂಬಾ ಹೆವಿಯಾಗಿ ನನಗೆ ರೈಟ್ ಸೈಡ್ ಮಲ್ಕೊಳ್ಳೋಕೆ ಆಗ್ತಾಯಿಲ್ಲ, ತುಂಬಾ ಅಂದರೆ ಬೇಬಿ ನನಗೆ ಕಿಕ್ಕಿಂಗ್ ಮಾಡ್ತಾಯಿದೆ, ರೈಟ್ ಸೈಡ್ ಮಲ್ಗೋಕ್ಕೆ ಬಿಡ್ತಾಯಿಲ್ಲ ನನ್ನ, ತುಂಬ ಮೂಮೆಂಟ್ಸ್ ಜಾಸ್ತಿ ರೈಟ್ ಸೈಡ್ ಇದೆ ಅಂತ ಅಂದರೆ ಅದು ಒಂದು ಬಾಯ್ ಬೇಬಿ ಲಕ್ಷಣ ಅಂತಲೇ ಹೇಳಬಹುದು. ಅವ್ರಿಗೆ ಕರೆಕ್ಟಾಗಿ ನಿಜವಾಗ್ಲೂ ಗೈಸ್ 95% ಅಷ್ಟು ಬೇಬಿ ಮೂಮೆಂಟ್ ಜಾಸ್ತಿ ರೈಟ್ ಸೈಡ್ ಇದ್ದರೆ ಅವ್ರಿಗೆ ಒಂದು ಗಂಡು ಮಗುನೇ ಆಗುತ್ತೆ. ಓಕೆನಾ? ನನಗೂ ಕೂಡ ಅಷ್ಟೇ ಫುಲ್ಲು
ರೈಟ್ ಸೈಡೇ ಜಾಸ್ತಿ ಇತ್ತು ನನಗೆ. ತುಂಬಾ ನನಗೆ ಆಗ್ತಾನೆ ಇರಲಿಲ್ಲ, ಮಲ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ. ಯಾವಾಗಲೂ ನಾನು ಲೆಫ್ಟೇ ಮಲಗ್ತಿದ್ದೆ. ರೈಟ್ ಸೈಡ್ ಮಲ್ಕೊಂಡ್ರೆ ಸಾಕು ನನ್ನ ಪಾಪು ಫುಲ್ಲು ಕಿಕ್ಕಿಂಗ್ ಮಾಡ್ತಾಯಿದ್ದ. ನನಗೆ ತಿರ್ಕೊಂಡು ಒಂದು 10 ಸೆಕೆಂಡ್ಸು ಆಗ್ತಿರಲಿಲ್ಲ ನನಗೆ. ಆವಾಗಲೇ ಫುಲ್ಲು ಅವನು ತುಂಬಾ ಕಿಕ್ಕಿಂಗ್ ಮಾಡ್ತಾಯಿದ್ದ. ಸೊ ಹಾಗಾಗಿ ರೈಟ್ ಸೈಡ್ ಏನಾದರೂ ನಿಮಗೆ ಜಾಸ್ತಿ ಮೂಮೆಂಟ್ ಇದ್ದರೆ ಅದು ಬಾಯ್ ಬೇಬಿ ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು. ಓಕೆನಾ, ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆ ಗೈಸ್, ನೋಡಿದ್ರಲ್ಲ ಗೈಸ್, ಏನಪ್ಪ ಅಂತಂದರೆ ಇದೊಂದು ಇನ್ಫಾರ್ಮೇಷನ್ ವಿಡಿಯೋ ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ವಿಡಿಯೋ. ಓಕೆನಾ, ನನಗೆ ಯಾವ್ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸುಮ್ಮನೆ ಅದು ಇದು ನಾನು ಯಾವುದಕ್ಕೂ ಹೇಳೋಕ್ಕೆ ಹೋಗೋದಿಲ್ಲ, ಸರಿನಾ. ನನ್ನ ಅನುಭವಗಳು, ನನ್ನ ಎಕ್ಸ್ಪೀರಿಯನ್ಸ್ ಏನಾಗಿದೆ ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮಗೇನಾದರೂ ಕ್ವಶನ್ಸ್ ಇದ್ದರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಇನ್ನೂ ಯಾವ್ಯಾವ ರೀತಿ ವಿಡಿಯೋಸ್ ಬೇಕು ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಅದನ್ನು ನಾನು ಮಾಡ್ತೀನಿ. ಓಕೆನಾ. ಓಕೆ ಗೈಸ್, ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ. ಅಂದರೆ ಬಾಯ್ ಬೇಬಿ ಆಗಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ ಅಲ್ವಾ. ಆಲ್ರೆಡಿ ಗರ್ಲ್ ಬೇಬಿ ಇದ್ದು ಬಾಯ್ ಬೇಬಿ ಬೇಕು ಅಂತಲೂ ಇರ್ತಾರೆ. ಇನ್ನು ಕೆಲವೊಬ್ಬರು ಫಸ್ಟೇ ನಮಗೆ ಬಾಯ್ ಬೇಬಿ ಬೇಕು ಅಂತಲೂ ಇರ್ತಾರೆ. ಸೊ ಅವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಓಕೆನಾ. ಓಕೆ ಗೈಸ್, ಹಾಗೆಯೇ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ನ ಅಂದರೆ ಈ ಥರ ನಂದು ಚಾನಲ್ ಇದೆ ಅಂತ ಅವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಸಪೋರ್ಟ್ ಮಾಡೋಕ್ಕೆ ಹೇಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಟೇಕ್ ಕೇರ್.